प्रयास किया। वे हिंदू भाई बहन नेता सम्मानित श्री बसनगौड़ा पाटिल यत्नाल जी अपने विचार व्यक्त करेंगे। बोलो भारत माता की वंदे छत्रपति शिवाजी महाराज की वीर रानी ಚೆನ್ನಮ್ಮ माता की ಸಂಗೊಳ್ಳಿ ರಾಯಣ್ಣ ಅವರಿಗೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂತ ಸೇವಾಲಾಲ್ ಮಹಾರಾಜ್ की ಭಾರತ ರತ್ನ ಬಾಬು ಜಗಜೀವನರಾಮ್ ಅವರಿಗೆ ಅಂಬಿಗರ ಚೋಡಯ್ಯನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ ಮಹರ್ಷಿ ವಾಲ್ಮೀಕಿ ಅವರಿಗೆ ಸಂತ ಕನಕದಾಸರಿಗೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ಜೈ ಶ್ರೀರಾಮ್। ಬೀದರ್ ಲೋಕಸಭಾ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಹಾಲಿ ಕೇಂದ್ರ ಸಚಿವರು ನಮ್ಮ ಆತ್ಮೀಯರಾದಂತಹ ಶ್ರೀ ಭಗವಂತ ಖೂಬಾ ಅವರ ಚುನಾವಣಾ ಪ್ರಚಾರದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಸೋಮನಾಥ್ ಪಾಟೀಲ್ ರೇ, ನಮ್ಮ ಮಂಡಳ ಅಧ್ಯಕ್ಷರಾದಂತಹ ಶ್ರೀ ವೀರಣ್ಣ ಕಾರವಾರಿ ಅವರೇ, ಮಾಜಿ ಸಚಿವರು ಮಾಜಿ ಶಾಸಕರು ನಮ್ಮ ಆತ್ಮೀಯರಾದಂತಹ ಪ್ರಕಾಶ್ ಖಂಡ್ರೆ ಅವರೇ, ಇನ್ನೊಬ್ಬ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದಂತಹ DK ಸಿದ್ದರಾಮ್ ಅವರೇ, ಶಿವಾನಂದ್ ಮಂಟಾಳ್ಕರ್ ಅವರೇ, ಶಿವರಾಜ್ ಗಂದಿಗೆ ಅವರೇ, ಅನಿಲ್ ಗೋಸಾರಿ ಅವರೇ, ದಿಗಂಬರ್ ಮಾನ್ಕಾರಿ ಅವರೇ ಹಾಗೂ JDSನ ವನಿಕೆ ಅವರೇ, ಗುರುನಾಥ್ ಜಾಂತಿಕರ್ ಅವರೇ, ಅನಿಲ್ ಬುಸಾರಿ ಅವರೇ, ಸುಧೀರ್ ಕರಾಡೆ ಅವರೇ, ಅನಂತ್ ಬಿರಾದರ್ ಅವರೇ, ನಾಗನಾಥ್ ಬಾಗ್ಚೂರಿ ಅವರೇ, ಸಂದೀಪ್ ತೆಲಗಾಂವ್ಕರ್ ಅವರೇ, ಎಲ್ಲ ಬಾಲ್ಕಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ತಂದೆ ತಾಯಂದಿರೇ, ಹಿರಿಯರೇ, ಅಣ್ಣ ತಮ್ಮಂದಿರೇ, ಪತ್ರಕರ್ತ ಬಂಧುಗಳೇ, ಇವತ್ತು ನಾವು ದೇಶದ ಭವಿಷ್ಯವನ್ನ ನಾಳೆ 7ನೇ ತಾರೀಕಿಗೆ ಬೀದರ್ ಲೋಕಸಭಾ ಮತದಾರ ಬಂಧುಗಳು ನಾವು ಹಣೆ ಬರವನ್ನ ಬರೀಬೇಕಾಗಿದೆ. ಈಗಾಗಲೇ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಶ್ರೀ ನರೇಂದ್ರ ಮೋದಿ ಈ ದೇಶವನ್ನು 10 ವರ್ಷ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸ್ವತಂತ್ರ ಭಾರತದ ನಂತರ ಮೊದಲ ಬಾರಿಗೆ ಪ್ರಧಾನಮಂತ್ರಿ ಅನ್ನಬೇಡಿ, ನನಗೆ ಪ್ರಧಾನ ಸೇವಕರಿ ಅನ್ನುವಂಥ ಮಾತನ್ನ ನಮ್ಮ ನರೇಂದ್ರ ಮೋದಿ ಅವರು ಹೇಳಿದರು. ಈ 10 ವರ್ಷದಲ್ಲಿ ನಮ್ಮ ದೇಶದ ಜನರಿಗೆ ಒಂದು ವಚನ ಕೊಟ್ಟಿದ್ರು, ಭಾರತ್ ಕೋ ಕಿಸಿ ಕೆ ಸಾಮನೆ झुकने नहीं दूंगा, इस देश को मिटने नहीं दूंगा, भारत को तोड़ने वालों को कभी नहीं छोड़ूंगा, भारत को स्वाभिमान राष्ट्र बनाऊंगा, इस देश को आतंकवाद से मुक्त करूंगा, भ्रष्टाचार से मुक्त करूंगा, भारत को विश्व के नंबर 1 बनाऊंगा, भारत को हिंदू राष्ट्र बनाने के लिए आपका सहकार चाहिए, हम सहकार देंगे। 2024 के बाद भारत हिंदू राष्ट्र हो जाएगा। कोई विश्व का कोई ताकत भारत को हिंदू राष्ट्र होने का इसको रोकने वाला कोई फायदा नहीं हुआ है। ಬಂಧುಗಳೇ, ಈ ಆಶ್ವಾಸನೆಯಿಂದ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು
ಇವತ್ತು ನಮ್ಮ ದೇಶ 14ನೇ ಭಾರತದ ಬಲರಾಷ್ಟ್ರ ಇದ್ದಂತ ಭಾರತ 10 ವರ್ಷದಲ್ಲಿ ಜಗತ್ತಿನ 5ನೇ ಆರ್ಥಿಕ ಶಕ್ತಿಯುಳ್ಳಂತ ಭಾರತವನ್ನ ನಿರ್ಮಾಣ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು 10 ವರ್ಷದಲ್ಲಿ 50 ವರ್ಷ ಕಾಂಗ್ರೆಸ್ ಕೊಡಲಾರಷ್ಟು ಕಾರ್ಯಕ್ರಮ, ಜನಧನ ಯೋಜನೆ, ಫಸಲ್ ಬಿಮಾ ಯೋಜನೆ, ಆಯುಷ್ಮಾನ್ ಭಾರತ, ರೈತರಿಗೆ 6,000 ರೂಪಾಯಿ ಹಾಕುವುದಾಗಲಿ, ಕಾಶ್ಮೀರ 370ನೇ ಕಾನೂನು ರದ್ದು ಮಾಡಿದ್ದಾಗಲಿ, ಅಯೋಧ್ಯೆಯಲ್ಲಿ 500 ವರ್ಷಗಳ ಸಂಘರ್ಷ, ಹೋರಾಟ, ತಪಸ್ಸಿನ ಫಲದಿಂದ ಈ ದೇಶದಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರವನ್ನು ನಿರ್ಮಾಣ ಮಾಡುವಂತ ಕೆಲಸ ನರೇಂದ್ರ ಮೋದಿ ಅವರು ಮಾಡ್ತಾರೆ. ನಾನು ಹೋರಾಟ ಮಾಡ್ತಾ ಇದ್ದೀವಿ. ಸದವರಿದ್ದಾಗ ನಾಳೆ ಕಾಶ್ಮೀರಕ್ಕೆ ಹೋಗಿದ್ದೀವಿ. एक देश में 2 निशान, 2 संविधान, 2 प्रधान नहीं चलेगा. 370 ನುಡಿ ಏನ್ ಹೇಳ್ತಿತ್ತು ಅದು ನಮ್ಮ ದೇಶದಾಗಿದ್ರು ಇಲ್ಲ ಬಂದಿತ್ತು. ಅದಕ್ಕೆ ಜೆಂಡಾ ಬೇರೆ, ಪ್ರಧಾನಮಂತ್ರಿ ಬೇರೆ, ಸಂವಿಧಾನ ಬೇರೆ, ಅಲ್ಲಿ SC ರಿಸರ್ವೇಷನ್ ಇರಲಿಲ್ಲ. ಹಿಂದೂಸ್ತಾನ್ಗೆ ಯಾವುದೇ ಮನುಷ್ಯ ಆಸ್ತಿ ತಗೊಳಕ್ ಬರ್ತಿದ್ದಿಲ್ಲ. ಅಲ್ಲಿಯವ್ರು ಬಂದು ಇಲ್ಲಿ ಆಸ್ತಿ ತಗೋಬೋದಾಗಿತ್ತು. ಅಲ್ಲಿ ಹೆಣ್ಣು ಆಗ್ಲಕ್ ಬರ್ತಿದ್ದಿಲ್ಲ. ಇಲ್ಲಿ ಯಾರು ಹೆಣ್ಣು ಆದ್ರಂದ್ರೆ ಅವ್ರಿಗೆ ಅಧಿಕಾರ ಇರ್ತಿದ್ದಿಲ್ಲ. ಇದು ಭಾರತದ ಸಂವಿಧಾನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿರೋಧ ಮಾಡಿದ್ರು. ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 370 ಕಲಂನ ಸಂವಿಧಾನ ಸೇರ್ಸಕ್ಕೆ ಅವರು ಒಪ್ಪಿಗಿರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ಪಾಕಿಸ್ತಾನ 2 ದೇಶ ಆಗೋದ್ರ ಬಗ್ಗೆ ಒಪ್ಪಿಗೆ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1942 ಪಾರ್ಟಿಷನ್ ಆಫ್ ಪಾಕಿಸ್ತಾನ್ ಪುಸ್ತಕದಲ್ಲಿ ಬರೀತಾರೆ, ನನ್ನ ಆತ್ಮಸಾಕ್ಷಿಯಾಗಿ ಭಾರತ 2 ಭಾಗ ಆಗೋದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಒಂದು ವೇಳೆ ಆ ನೆಹರೂನ ಪ್ರಧಾನಮಂತ್ರಿ ಮಾಡುವಂತ ಕನಸಿಟ್ಕೊಂಡಂತ ಗಾಂಧಿ ಸಲುವಾಗಿ 2 ದೇಶ ಆದವು. ಅವನ್ನ ಮಾತು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ದೇಶ ಒದಿದಿದ್ರೆ ಇಲ್ಲಿರುವಂತ ಕಂಟ್ರಿನ ಅಣ್ತಂಬ್ರನ್ನೆಲ್ಲ ಅಲ್ಲಿ ಕಳಿಸ್ರಿ, ಅಲ್ಲಿ ಪ್ರಕಾಶ್ ಖಂಡ್ರೆ ಅಣ್ತಂಬ್ರು ಏನದಾರ ಅವ್ರು ಈ ಕಡೆ ತಗೊಂಡ್ರೆ, ಈಶ್ವರ ಖಂಡ್ರೆ ಅಣ್ತಂಬ್ರು ಆ ಕಡೆ ಹೋಗ್ಬೇಕು, ಪ್ರಕಾಶ್ ಖಂಡ್ರೆ ಅಣ್ತಂಬ್ರು ಯಾರು? ಈಶ್ವರ ಖಂಡ್ರೆ ಅಂದವು, ಪ್ರಕಾಶ್ ಖಂಡ್ರೆ ಇದು ಹೌದಲ್ಲ. ನಮ್ಮ ದೇಶದಲ್ಲಿ ಅತ್ಯಂತ ಪುಣ್ಯಾತ್ಮರು ಹುಟ್ಟಾಕ ಹಿಂದೂ ಧರ್ಮ ಉಳಿತು. काशी कला जाती मसुदा मथुरा मस्जिद होती, अगर शिवाजी न होता तो सबका सुन्नत. ನಾನು ಪ್ರಕಾಶ್ ಖಂಡ್ರೆ ಹೇಳಿದೆ, ನಾ ಬರ್ತೀನಿ ಮೇಲೆ ಇಲೆಕ್ಷನ್ದಾಗ. ಅವ್ರು ಒಂದು ಸಾಬ್ರ ನಮಗೆ ವೋಟ್ ಹಾಕೋಲ್ಲ. वो गौड़ा को मत बुलाओ साहब, फुल आपको वोट डालेंगे. डाल दिया ना प्रकाश जी. बीजापुर में भी ऐसे ही किया था. मैंने बोला गड्ढा बुरका मत आना, मुझे वोट नहीं चाहिए. सिद्धरामैया जी ने बोला मंगलूर में, वो बीजापुर का MLA यत्नाल बोलते हैं बुरका गड्ढा वाला को मेरा ऑफिस को मत. सिद्धरामैया जी मैं बोल दिया हूँ, 100 बार बोलूंगा, मैं हिंदू वोट के ऊपर MLA हुआ हूँ. अभी जिंदगी पर उनका वोट का मुझे जरूरत नहीं है. ऐसा हुआ तो प्रकाश खंडे जी जीत के आते थे. उन्होंने 3 बार मैंने उसको मौका दिया. भारती को बाढ़ बड़ी हंटर रही, बिजल बाढ़ रही. मैं बैक साइड से पूछा, प्रकाश खंडे ऐसा क्यों नाटक कर रहे हैं? मेरा जो इंटेलिजेंस है वो बोला, वो साहब लोग आ गए हैं, फुल तुमको वोट डालेंगे. पैसा लेके गया, बूथ में 1 वोट भी नहीं पड़ा.
ನೀವು ಹೀಗೆ ಮಾಡ್ಕೊತ ಹೋಗಿ ನೀವು ಎಂದೂ ಎಮ್ ಎಲ್ ಎ ಆಗೋದಿಲ್ಲ. ನನ್ನ ಮಾಡಿ ಎಮ್ ಎಲ್ ಎ ಆಗ್ತಿತ್ತು. मेरा कॉन्फिडेंस में 2,80,000 वोट है. 1,20,000 पाकिस्तान का वोट है. 1,60,000 में मराठा, दलित, लिंगायत, ब्राह्मण सब एक हो जाते हैं. अब हमारा वोट बसंगोड़ा पार्टी, उनका वोट उनको ले लें. 30-32,000 मेरा लीड रहता. वो एरिया आते ना जुम्मा मत एरिया आने के बाद मेरे 3,000 तो आ जाते. 8 से 9 वोट में 869 कांग्रेस. बसंगवाड़ा को 1 या 2 और हमारे हिंदू एरिया प्रारंभ होता है. उधर एक हनुमान जी है, वो कोटे कोटे क्या बोलते हैं किला. हाँ किला. ये बीदर ब्राह्मणी बीजापुर हारिस है. वो हरामपुर हैदराबाद का क्या है निजाम साहब क्या किया. सिर्फ गोरिया है गोरिया. वो नडबर्क में हम बीजापुर के नडबर्क के आदिल साइड का गोरिया है. इधर 10 उनका 30 का दे रहा है, इधर 30 का दे रहा है. उतना ही जगह में भी वही है, कलबुर्गी में वही है, रायचूर में वही है, बीजापुर सभी है. सभी आरामपुर शाही में होंगे. हमारा हैदराबाद कर्नाटक, मुंबई कर्नाटक, बीजापुर मिलके यही काम किया है. हिंसली जाओ ಆಸೆ ಬರ್ಬೇಕು. ನಾವೆಲ್ಲ ಹಿಂದೂಗಳು ಒಂದಾಗಬೇಕು. ನಾವು ಜಾತಿ ಮಾಡಬಾರ್ದು. ಲಿಂಗಾಯತರು ನಮ್ಮ ಹಾಲ ಮತ, ನಾವು ಟೋಪೆ ಕೋಳಿ ತಳವಾರ, ನಾನು ವಾಲ್ಮೀಕಿ, ನಾನು ದಲಿತ, ಲೆಫ್ಟ್ ರೈಟ್ ಎಲ್ಲ ಕೂಡಿ ಲೆಫ್ಟ್ ರೈಟ್ ಆಗ್ತದೆ. ನಮ್ಮೆಲ್ಲ ಹೊರಗೆ ಹಾಕ್ತಾರೆ. ನಾವೆಲ್ಲ ದಲಿತರು ನಾವು ಎಲ್ಲ ಒಂದಾಗಿರ್ಬೇಕು. ಅಂದ್ರೆ ಭಾರತ ಆಗಿರ್ತದೆ. ಈ ದೇಶದಾಗ 52 ಪಾರ್ಟಿ ಅದಾವ. ಮುಸ್ಲಿಮರ ಪರವಾಗಿ ಮಾತಾಡು. ಒಂದೇ ಒಂದು ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಹಿಂದೂ ಪರವಾಗಿ ಒಂದೇ ಒಂದು ಪಾರ್ಟಿ. ಪಾಪ ಬಾಳ್ ಸಾಹೇಬ್ ಠಾಕ್ರೆ ಇದ್ರು. ಏಕೇಕ್ ಬಾರ್ ಏನಂತಲ್ಲ ಹುಲಿ ಹೊಟ್ಟ್ಯಾಗ ಒಂದೊಂದು ಹೋಗ್ತಾವ. ಇದು ಉದ್ಭವ್ ಠಾಕ್ರೆ ಹಣ್ಣು ಕಟ್ಟಿರ್ತಾರೆ. और नरेंद्र बाला साहब ठाकरे जब भी हिंदू के खिलाफ में कांग्रेस के साथ हम कब उनके साथ चुनाव लड़ते उसी दिन मेरा दुकान बंद करूंगा. क्या उद्धव ठाकरे जी पूरा पिताजी का इज्जत मिट्टी में मिल गया. हाँ और गब्बर सिंह कहता था अरे काले अरे सांबा मेरा इज्जत मिट्टी में मिल गया. ಹಿಂದೂ ಆಗ್ತದೆ ಬಂಧುಗಳು ನನ್ನ ತಪ್ಪು ಅನ್ನೋದು ಹೋಗ್ತಾವ. ಆದ್ರೆ ಇವತ್ತು ನರೇಂದ್ರ ಮೋದಿ ಅವರ ಅದಾರ್ಥ ದೇಶ ಹೋದ ಜಗಳ ಎಲ್ಲ ಪಾರ್ಟಿಯಾಗಿ ಇರ್ತಾವ. ಈ MLA MP ಗಳು ಜಗಳಕ್ಕಾಗಿ ಚುನಾವಣೆ ಅಲ್ಲ. ನಂದು ರಮೇಶ್ ಭಯಂಕರ ದುಶ್ಮನ್ ಇತ್ತು. ನಾವು ಮಾತಾಡ್ತಿದ್ದಿಲ್ಲ. ಈ ವರ್ಷ ನಾವು ಮೋದಿ ನಾನು ನೋಡ್ತಿದ್ದಿಲ್ಲ. ದಿಲ್ಲಿಗೆ ಹೋದ್ರೆ ಎದುರಿಗೆ ನಾನು ಮಾತಾಡ್ತಿದ್ದೀನಿ. ನನಗೇ ಇತ್ತು. ಆದ್ರೆ ನನ್ನ ಆತ್ಮ ಏನು ಹೇಳ್ತು, ನೀನು ಹಿಂದುತ್ವದ ಪರವಾಗಿ ಹೋರಾಟ ಮಾಡಬೇಕು. ಈ ದೇಶನಾಗ ಹಿಂದುತ್ವ ಉಳಿಬೇಕು. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ರೆ ಮಾತ್ರ ನಮ್ಮ ದೇಶ ಇರ್ತದೆ. ನಿನ್ನ ಸ್ವಾರ್ಥ ಬಿಟ್ಟು ನಾವೊಂದು ದಿವಸ ತಕರಾರು ಮಾಡಲಿಲ್ಲ. ಯಾವುದೇ ಒಬ್ಬ ದಲಿತರಿಗೆ ಬಿಜಾಪುರದಾಗ ಲೋಕಸಭೆಗೆ ತೆಗೆದುಕೊಳ್ಳಿ ನಾನು ಒಬ್ಬ ಕಾರ್ಯಕರ್ತನಾಗಿ ನನ್ನ ದೇಶದ ಸಲುವಾಗಿ ಸನಾತನ ಹಿಂದೂ ಧರ್ಮ ಸಲುವಾಗಿ ಕೆಲಸ ಮಾಡ್ತೇನೆ. ಈಗ ಭಗವಂತ ಕೂಡ ನಮ್ಮ ಕ್ಯಾಂಡಿಡೇಟ್ ಅಲ್ರಿ. ಈಗ ನಮ್ಮ ಕ್ಯಾಂಡಿಡೇಟ್ ಯಾರು? ನರೇಂದ್ರ ಮೋದಿ ಅವ್ರನ್ನ ಅಟ್ಟೆ ನೋಡಿ ಸುಮಾರು ಫೋಟೋನೆಲ್ಲ ಹೋಗ್ಬಾರ್ದು. ನೀವು ನೋಡಿ ಸುಮ್ಮನೆ ಕೊನೆ ಅಂತ ಬರ್ತಾರೆ. ಅದಕ್ಕೆ ಸುಮ್ಮನೆ ಕಳಿಸಿ. ನೀವು ಯಾರ್ಯಾರು ನೋಡ್ರಿ
ನೋಡ್ರಿ, ಅಲ್ಟಿಮೇಟ್ ಬಿಜೆಪಿ ಒಬ್ಬ ಕಾರ್ಯಕರ್ತ, ಒಬ್ಬ ಹಿಂದೂ ಕಾರ್ಯಕರ್ತನ ಆತ್ಮ ಏನಿರ್ತದ, ಹಿಂದುತ್ವ ಉಳಿಬೇಕು, ಹಿಂದುತ್ವ ಯಾರು ಉಳಿಸ್ತಾರೆ ಅವ್ರು ಜನ್ಮತ್ತದಷ್ಟೇ. ನಾವು ಅದನ್ನು ಮಾಡಲಿಲ್ಲ ಅಂದ್ರೆ ನಾವೇ ದ್ರೋಹ. ನಾವು ಬಾವುದ ನಾ MLA ಆಗ್ಬೋದು, MP ಆಗ್ಬೋದು. ನಾವೇ ಇದ್ದೀನಿ, 3 ಸಲ MLA ಆಗೀನಿ, 2 ಸಲ MP ಆಗೀನಿ. ಅಟಲ್ ಬಿಹಾರಿ ವಾಜಪೇಯಿ ಅಂತ ಪುಣ್ಯಾತ್ಮ ಅಂತಾರೆ, ಇವತ್ತು ಕೇಂದ್ರ ರೈಲ್ವೆ ರಾಜ್ಯ ಮಂತ್ರಿ ಆಗಿದೆ. ಬೀದರ್ ಕಲಬುರಗಿಗೆ 10 ಕೋಟಿ ಕೊಟ್ಟು ರೈಲ್ವೆ ಡ್ಯಾಂಟ್ ಎಕ್ಸಿಷನ್ ಚಾಲೂ ಮಾಡುವಾನೆ ನಾನೇ. ಇಂದ್ರಾಗಡೆ ನಮ್ಮ ತೆರಿಗೆ ಸಾಹೇಬರು ಬಂದಿರ್ತಾರೆ, ನಾನೇ ಚಾಲು ಮಾಡೋದು. ಬೀದರ್ ಡಿಸ್ಟಿಗೆ ನಮ್ಮ ಸೌತ್ ಸೆಂಟ್ರಲ್ ರೈಲ್ವೆದಾಗ ಬರ್ತಿತ್ತು. ಅಲ್ಲಿ ಒಬ್ಬರು ಸ್ಟ್ಯಾನ್ಲೆ ಬಾಬು ಜನರಲ್ ಮ್ಯಾನೇಜರ್ ಇದ್ದರು. ಪಾಟೀಲ್ಜಿ ಅವರು ಬರಬೇಕಂತ ಹೇಳಿದ್ರು. ಬೀದರ್ ಬಂದಾಗ ನಾನು ಬೀದರ್ DC ಕಲಬುರಗಿ ಇಬ್ಬರಿಗೂ 10 ಕೋಟಿ ರೂಪಾಯಿ ಮೊದಲು ರೊಕ್ಕ ಅಲ್ಲಿ ಜಮಾ ಮಾಡಿಸಿ ಆ DC ಹೇಳಿದ್ರೆ ನಾವೇನು ಲ್ಯಾಂಡ್ ಅಕ್ವಿಸಿಷನ್ ಚಾಲು ಮಾಡ್ಬೇಕು. ಇಬ್ಬರು DC ಬಂದಿದ್ರು. ನಮ್ಮ ರೈಲ್ವೆ ಸ್ಟೇಷನ್ ಬೀದರ್ಗೂ ನಾವು ಟ್ರೈನ್ ತೊಗೊಂಡಿದ್ದು. ಅನಂತ್ ಕುಮಾರು, ನಾವು, ನಮ್ಮ ಪ್ರಕಾಶ್ ಚಂದ್ರ ಇದ್ರಾಗ ಬಂದಿದ್ವಿ. ಅವಾಗ 10 ಕೋಟಿ ಪಟ್ಟ ಮೇಲೆ ಲ್ಯಾಂಡ್ ಅಕ್ವಿಸಿಷನ್ ಚಾಲು ಆಗ್ತದೆ ಎಲ್ಲ ಮಾಡಿ. ಇವತ್ತು ಭಗವಂತ ಕೂಗಾರು ಮ್ಯಾಕ್ಸಿಮಮ್ ಕೆಲಸ ಮೋದಿಯವ್ರು ಮಾಡಿದ್ರೆ ಅವ್ರು ಮಾಡೋಂಗಲ್ಲಲ್ರಿ. ಯಾವ MP ಮನೆ ಅದೇ ಗ್ರಾಮ ಪಂಚಾಯತ್ ಮೆಂಬರ್ MP ಆಗ್ತದನ್ರಿ. ನಾನು MP 10 ವರ್ಷದ ಅಡ್ಯಾಡೀನಿ, ಅಡ್ಯಾಡ್ಬೇಕಾಗ್ತೈತಿ, ಅಡ್ಯಾಡೀನಿ. ನನಗೆ MLA ಇರ್ತೀನಿ ಸ್ಥಳಗ, ಆದರೂ ಆಡ್ಸ್ಬಿಡ್ತಿದ್ದೆ MP. ಒಂದು MLA BJP ಬರ್ತಿತ್ತು, 7 ಮಂದಿ ಕಾಂಗ್ರೆಸ್, 7 ಮಂದಿ ದಳ ಇರ್ತದೆ. ಮ್ಯಾಗ ಹಾಕೋ ಬಸ್ ನೋಡ್ತಾರೆ. ಎರಡಕ್ಕೂ ನಿಮ್ಮಂಗೆ ಚಾನ್ಸ್ ಇರಲಿಲ್ಲ ನನಗೆ. ಬರೀ ಲೋಕಸಭಾ ನಾನು ಹಣೆ ಮಾಡಕ್ಕೆ 3 ಸಲನೂ ಲೋಕಸಭಾ ವಿಧಾನಸಭಾ ಕೂಡೇ ಹೋಗು. ಆ MLAಗಳು ಕಳೆದ ವೀಕ ಹಳ್ಳ್ಯ ಹೋದ್ರೆ ಏನಾಗ್ತಿದ್ರು ಕೂಗಾರ. ನೋಡ್ರಿ ಬಸನಗೌಡ್ರ, ನಾನು ನಿಮಗೆ ಹಾಕಿ ನಾವು 2 ಬೇರೆ ಹಾಕಿ ನಾನು ಮಗಳು MLA ಕ್ಯಾಂಡಿಡೇಟ್ ಕೂತಿರ್ತ ಅದನ್ನು ಕಂಟೌಂಡಿ ಬರ್ತಾರೆ. ಅವ್ರು ಮಂದಿ ಆ ಕ್ಯಾಂಡಿಡೇಟ್ ಹೇಳ್ತಾರೆ, ನೀನು ಹಾಕಿದಿಲ್ಲಪ್ಪ, ನಾವು ಎತ್ತಾಗೋದು ಹಾಕಿ ಹೀಗತ್ತಿದ್ರೆ ನಾನೇ ಏನಿಲ್ಲ ನಿಮ್ಮ ಕೈ ಮುಗಿದು ಕಟ್ಕೊತೇನೆ ನನಗೆ ಮತ್ತು ನಮ್ಮ ಅಭ್ಯರ್ಥಿಗಳಿಗೆ ಏನಿಲ್ಲ, ನಾನು ಹಾಗಷ್ಟೇ ನಿಮಗೆ ಹಾಕೋದು. ನೀವು ಸಾಯುತ್ತಾನೆ ಅಂತ ನಾವು ನಿಮಗೆ ಹಾಕೋದು. 2 ಸಲ ಆರಿಸಿದ್ರೆ ತಲೆಗೆ ಒಂದು ಸಲ BJP ಬರ್ತು, ಒಂದು ಸಲ 2 BJP ಬರ್ತು. ಒಬ್ಬನೇ ಜಡ್ಪಿ ನಂಬರ್ ಆರಿಸಿದ. ಅದು MP ನಾನೇ ಇರ್ತಿದ್ದೆ 10 ವರ್ಷ. ಯಾಕಂದ್ರೆ ಲೋಕಸಭೆ ಚುನಾವಣೆನೇ ಬೇರೆ. ನೀವು ಗ್ರಾಮ ಪಂಚಾಯತಿ ಜಡ್ಪಿ, ತಾಲೂಕ್ ಪಂಚಾಯತಿ, ಮುನ್ಸಿಪಾಲಿಟಿ, ಕಾರ್ಪೊರೇಷನ್, ಇವು MLA ಬೇರೆ. MLA ಏನೇನು ಕಾರಣಗಳು ಇರ್ತಾವೆ, ಯಾರ್ಯಾರು ಏನೇನು. ಇಬ್ಬರು DK ಸಿದ್ದರಾಮಯ್ಯ ಪ್ರಕಾಶ್ ಚಂದ್ರ ನಿಂದಿರುದು ಡಬ್ಬ ಜೂಳುದು, ಅವರಿದ್ರು ಒಂದು ಆಡಲಾಡ್ಬೇಕಾರೆ. ಇವು 10 ಕೋಟಿ ಖರ್ಚು ಮಾಡೋದು ಇದು ಹಾಗೆ. ನೀರಾಗ ಹಾಕೋದು, ಮನೆಯಾಗ ಬಂದು ಮಕ್ಕಳು. ಹಿಂಗಾಗಿ ಕರ್ಕೊಂಡೈತ್ರಿ. ನಮ್ಮಲ್ಲಿ ಹಂಗಿಲ್ಲ. ಮಂದಿ ಬೇಕಾದ ಮಗನಿದ್ರಲ್ಲ MLA ಇಬ್ಬರು ನಿಂದಿರ್ತಾರೆ ನಮ್ಮಲ್ಲಿ. ಅವನು ಬೆಳ್ಳಿದ್ದು ತಂದು ನಿಂದಿರ್ತದೆ. 20 ಸಾವಿರ ಗಾಣಿಗಾರ ಸಮಾಜ ಹೋಗ್ತಾ ಬಂದು ನಮ್ಮ ಗೌಡ ಹಿಂದೂ ಹೊಡಿತಾವೆ, 1000 ಹಾಕ್ಕೊಡ್ತಾರೆ. ನಮ್ಮ ಬಿಜಾಪುರ ಮಂದಿ ಭಾಳ ಹುಷಾರ. ಅವ್ರು ಹೇಳಿದ್ರಲ್ಲ, ನೀವು ನಮ್ಮ ಜಾತಿಯಲ್ಲ ಖರೆ. ಈಗ ನೀವು ಬಂದಿದ್ದ ಮನೆಗೆ ಈಗ ನೀರು ಸಹಿತ ಕುಡಿದಿಲ್ಲ. ವೋಟಿಂಗ್ ಮುಗಿದ್ನಾಗ ಬರ್ರಿ, ಹೋಳಿಗೆ ತುಪ್ಪ ಊಟ ಮಾಡಿ. ಬಸರಗೌಡ ಬಿಜಾಪುರನಾಗ ಬರ್ಲಿಕ್ಕಂದ್ರೆ ಪಾಕಿಸ್ತಾನ. ನಾ ಬಹಾಡಿಗಾರು ಪಂಚನ್ ಸಲ ನಿಮ್ಮ ಕಡೆ ಎಲ್ಲ ಲಿಂಗಾಯತ್ ಬಂದೈತೆ, ನಮ್ಮ ಕಡೆ ಭಾಳ ಅದು ದೊಡ್ಡ ಪುಸ್ತಕ ಐತೆ. 108 ಚಾಚ್ ಅದ ನಮ್ಮ ಲಿಂಗಾಯತ್ರು. ಪಂಚನ್ ಸಾಲರು, ಗಾಣಿಗಾರು, ಕುಡಕಲಿಗಾರು, ರಡ್ಡ್ಯಾರು, ಅದೇನು ಜಂಗಮರು, ಎಲ್ಲ ಆದಿಗಣಿಗಾರು, ಬಣಜಿಗಾರು, ಹೀಗೆಲ್ಲ 108 ಅದಾವ. ಅಂಥದ್ದು ಎಲ್ಲ ಒಂದಾಗಿ ಇವತ್ತು ನಮ್ಮ ದೇಶ ಇವತ್ತು ನೋಡ್ರಿ. ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾರೆ ಬರೀ ಏನು ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಅದು ಬಿಟ್ಟು ಏನಾರು ಮಾತಾಡ್ತಾರಲ್ರಿ. ಅವ್ರ ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಿ? यहाँ से आलू डालने का, यहाँ से सोना निकलेगा. ನಾವು ಬೇಸಿಕ್ ಬಡ್ತದಾರೆ ಯಾಕೆ ಅವಾಗ ಬಟಾಟಿ ಬೆಳೆಯೋದು ಬಟಾಟನೆ ಬಂಗಾರ ಬರ್ತಿತ್ತು. ಎಲ್ಲರೂ ತಲಭಾಗ ಬಂಗಾರ ತೆಗೆದು ಹೊಡ್ಕೊಂಡು ಎಲ್ಲರ ಮೈ ತುಂಬ ಅರಿವಿನೇ ಹಾಕೋತೀವಿ, ಬರೀ ಬಂಗಾರನೇ ಹಾಕೋತಾರೆ. ಹಾಲು ಸೋನಾ ನಿಕಲೆ तो ये यार पता नहीं क्यों चाहिए पूरा ऊपर से नीचे सोना ही सोना. इनका
ಮೆದುಳಿಲ್ಲಾರ್ದಂತ ತೊಡ್ಯಾಗ ಮೆದುಳಿಲ್ಲಾರಂತ ರಾಹುಲ್ ಗಾಂಧಿ. ಈಗ ಹೇಳೋದಲ್ಲ ಕ್ಯಾಂಡಿಡೇಟ್ ಬಗ್ಗೆ, ಇವರು ಈಶ್ವರ್ ಖಂಡ್ರೆ ಸಾಹೇಬರು ಲಿಂಗಾಯತರಿಗೆ ಏನು ಮಾಡ್ಯಾರ? ವೀರಶೈವ ಮಹಾಸಭಾದಿಂದ ಎಷ್ಟು ಜಿಲ್ಲೆ ಒಳಗ ಹಾಸ್ಟೆಲ್ ಕಟ್ಟಿ ಲಿಂಗಾಯತ ಸಮುದಾಯದ ಬಡವರಿಗೆ ನೀವು ಫ್ರೀ ಹಾಸ್ಟೆಲ್ ಮಾಡಿದ್ದು ಉದಾಹರಣೆ ಕೊಡ್ರಿ. ನೀವು ಬೀದರ್ ಜಿಲ್ಲಾದಾಗೆ ಮಾಡಿ 3 ಕುಟುಂಬ ಇದೆ ರಾಜ್ಯದಾಗ. 2 ಕುಟುಂಬ ಹೆಸರು ಹಾಕಿ 3ನೇ 7ನೇ ತಾರೀಕಿನ ನಂತರ ಹಾಕಿ. ಒಂದು ಬೀದರ್ನಾಗ ಐತಿ, ರಾಜ್ಯದಾಗ ಒಂದು ದಾವಣಗೆರೆ ಐತಿ, ಇನ್ನೊಂದು ಅಲ್ಲೇ ಆಜುಬಾಜು ಐತಿ. ಇವ್ರ ಕೆಲಸ ಏನಂದ್ರೆ ಅಡ್ಜಸ್ಟ್ಮೆಂಟ್. ಪ್ರಕಾಶ್ ಖಂಡ್ರೆಗೂ ಇರಬೇಕು, ಕೂಬಾಗೂ ಇರಬೇಕು, ಅಲ್ಲಿ ಅವ್ನು ಶಾಮನೂರು ಹಾಕಿರ್ಬೇಕು, ಈ ಪ್ರಕಾಶ್ ಯಾರು ಹಾಕಿರ್ಬೇಕು, ಈಶ್ವರ್ ಖಂಡ್ರೆ ಹಾಕ್ತಾರೆ ಬಪ್ಪ. ಪ್ರಕಾಶ್ ಖಂಡ್ರೆ ಶುಗರ್ ಫ್ಯಾಕ್ಟ್ರಿ ನೋಟಿಸ್ಕೊಂಡು ಬಂದ್ ಮಾಡ್ತೀನಿ. ನಾನು 850 ಕೋಟಿ ರೂಪಾಯಿ ಕೊಟ್ಟು ಒಂದು ಚಿಂಚೋಳಿ ಸಕ್ಕರೆ ಕಾರ್ಖಾನೆ ಮಾಡೀನಿ. ದಿನ ಈಶ್ವರ್ ಖಂಡ್ರೆ ನೋಟಿಸ್ ಕೊಡ್ತೀವಿ. ದಿನ ಒಬ್ಬ ಆಫೀಸರ್ ಬರ್ತಾನೆ, ಒಂದು 108 ಬೆಡ್ನ ಹಾಸ್ಪಿಟ್ಲ್ ಮಾಡಕತ್ತೀನಿ ಅದಕ್ಕೆ ನೋಟಿಸ್, ಒಂದು ಪಬ್ಲಿಕ್ ಸ್ಕೂಲ್ ಮಾಡ್ಲಕತ್ತೀನಿ ನೋಟಿಸ್. ಹೇಗಿದ್ದಿಲ್ಲ ರೀ ಅದು ಎಷ್ಟು ತಕ್ಕಿ ಬಂದಾಗ. ಯಾಕಂದ್ರೆ 2650 ರೂಪಾಯಿ ಬಿಲ್ ಕೊಡ್ತೇನೆ. 15ನೇ ದಿವಸ ರೈತನ ಅಕೌಂಟಿಗೆ ಹೋಗಿ ಕಾಟ ಮಾಡೋದಲ್ಲ, ಅದಕ್ಕೆ ನಂದು ಬಂದು ಈಶ್ವರ್ ಖಂಡ್ರೆ ನಿಮ್ಮ ಗಾಡಿ ಹರಿಲಾಕತ್ತೈತೆ. ನಿಮಗೆ ಯಾವಾಗ ಪೊಲ್ಯೂಷನ್ ಬೋರ್ಡ್ನವ್ರು ಬರೋದಾರ, ನಮ್ಮಿಬ್ಬರಿಗೆ ಗಾಡಿಲ್ಲ. ನನಗೆ ಗೊತ್ತದೆ ನೀವು ಬಿಜೆಪಿ ಒಬ್ಬ ಲೀಡರ್ ಕೂಡ ಅಡ್ಜಸ್ಟ್ಮೆಂಟ್ ಇತ್ತು. ನಮ್ಮನ್ನು ಬಲಿ ಕೊಡ್ತೀರಿ ಬಿಜೆಪಿ ಅವ್ರನ್ನ. ನಾ ಏನಾರೇ ಮುಖ್ಯಮಂತ್ರಿ ಆದ್ರೆ ಇವತ್ತೇನು ನಮ್ಮ ಮ್ಯಾಗ ಸೇರ್ಕೊಂಡಿಲ್ಲ, ನಿಮ್ಮ ಮ್ಯಾಗ ನೀವು ನೀವೆಲ್ಲರ ಬಾಲ್ಕಿ ಪಟ್ಟದೇವ್ರ ಸ್ವಾಮಿಗಳಿಗೆ ಹಸಿ ಹೊರಗಂತ ತಿಳ್ಕೊಂಡ್ರೆ ಜೋಳಿಗಾನ ರೊಕ್ಕ ತಿಂದವ ಯಾವ ಮನುಷ್ಯನ ಉದ್ಧಾರ ಆಗಿಲ್ಲ, ಆಗುವುದು ಇಲ್ಲ. ಯಾಕಂದ್ರ ಸ್ವಾಮಿಗಳು ಮಠಗಳು ರೊಕ್ಕ ತಿನ್ನಬಾರದು. ನಾನು ದೊಡ್ಡ ಸಂಸ್ಥೆ ಅಧ್ಯಕ್ಷರು, ಸಿದ್ದೇಶ್ವರ ಸಂಸ್ಥೆ. ನಾ ಅಧ್ಯಕ್ಷ ಆದಾಗ 1,500 ಕೋಟಿ ಆಸ್ತಿ ಮಾಡಿ ನನ್ನ ಮನೆ ಕುಟುಂಬದ ಮನೆಯಿಲ್ಲ, ಬಜಾರ್ ಮಂದಿದೇ ಐತೆ. 1 ರೂಪಾಯಿ ನಾ ಮಾಡುವುದಿಲ್ಲ. ಅದಕ್ಕೆ ನನ್ನ ಮ್ಯಾಗ CBI ED ರೇಡ್ ಆಗೋದಿಲ್ಲ. ನನ್ನ ರೈಲ್ವೆದಾಗ 2 ಕೋಟಿ ರೂಪಾಯಿ ಸಿಗುವುದಿಲ್ಲ. ಅದಕ್ಕೆ ಎಲ್ಲ ಎದುರ ಪಡೆದು ಎಲ್ಲ ನನ್ನ ರೇಡ್ ಹಾಕ್ಬೇಕಂದವ್ರೆ. ನಾಯಿ ಯಾವ ಮಗುವು ಹಂಗಿಲ್ಲ. ಈಶ್ವರ್ ಖಂಡ್ರೆ ಏನೇ ಅಂತರೂ ಅಂಜು ಪ್ರಶ್ನೆ ಉದ್ಭವ ಆಗೋದು. ಎಷ್ಟರು ಹೊರಡಿಸ್ಕೊಡ್ತಿರ್ತಾರೆ. ಈ ದೇಶನಾಗ ಒಂದು ನ್ಯಾಯಾಲಯನೂ ಐತಿ. ನಿಮ್ಮಲ್ಲಿ ದಮ್ಮ ತಾಕತ್ತಿದ್ರ ಆ ಬೀದರ್ ಸಕ್ಕರೆ ಕಾರ್ಖಾನೆ ಯಾವುದು ಅದು ಬಂದದಲ್ಲ, ಚಾಲು ಮಾಡಬೇಕು. ಕಲಿತಲ್ಲ ಭಾಷಣ ಅವರು. ಬಿಜೆಪಿ ಸರ್ಕಾರ ಇದ್ದಾಗ ಮೈಕೆ ಬೇಡ ಈಶ್ವರ್ ಖಂಡ್ರೆ ಅಧ್ಯಕ್ಷ ಈಗ BSS ಚಾಲು ಮಾಡಲಿಲ್ಲ. 1 ವರ್ಷ ಸರ್ಕಾರ ಬಂದು ಲಿಂಗಾಯತರಿಗೂ ಮಾಡಲಿಲ್ಲ. ಸಕ್ಕರೆ ಕಾರ್ಖಾನೆ ರೈತರು ಬಿಲ್ಲು ಸರಿಯಾಗಿ ಕೊಡುವುದಿಲ್ಲ. ನಿಮ್ಮದು ಎಲ್ಲ ರಾಡಿ ಹೊಳಿ ಹರಳದಾಗ ಹೋಗುದು ಫೋಟೋ ವಿಡಿಯೋ ಬರ್ತದೆ. ನಿಮ್ಮ ಅನಾಲಿಸಿಸ್ ಡಮ್ ಮತ್ತೊಂದು ಎಷ್ಟೋ ಲಕ್ಷ ಲೀಟರ್ ಹರಿದು ಹೋಯ್ತು. ನಿಮ್ಮ ಕೇಸ್ ಆಗಲಿಲ್ಲ. ಆದ್ರೆ ಬಸವಗೌಡ ಪಾಟೀಲ್ ಯತ್ನಾಳ್ ಏನೋ ಒಂದು ಪೆನಾಲ್ಟಿ ತುಂಬ್ಯಾರ, ಅವರು ಇಲ್ಲಿಗಲ್ ನಡೆಸ್ಯಾರ. ನಾನು 2 ನಂಬರ್ ಮಾಡಿಲ್ಲ ಪ್ರಕಾಶ್ ಖಂಡ್ರೆ, ಸಾರಿ ಯಾರು ಈಶ್ವರ್ ಖಂಡ್ರೆ. ಈ ಸಾರಿ ಪ್ರಕಾಶ್ ಖಂಡ್ರೆ ಅಂದ್ರೆ ಇವ್ರದ್ದು ಕೇಸ್, ನಮ್ದು ಕೇಸ್. ಮನೆ ಹೈಕೋರ್ಟ್ನಾಗ ಹೇಳಿದ್ರು ಪೊಲ್ಯೂಷನ್ ಬೋರ್ಡಿಗೆ ಮೊಘಲ್ ದರ್ಬಾರ್ ಮಾಡ್ರಿ ಕರ್ನಾಟಕ ಅಂದ್ರೆ ಯಾಕೆ ಬಂದ್ ಮಾಡ್ರಿ ಪ್ರಸಿದ್ಧಿ ಸಿರಿ? ಏನ್ ಅನ್ಯಾಯ ಮಾಡಿರಿ? ಚಿಂಚೋಳಿ ಭಾಗದ ಜನರಿಗೆ ಏನ್ ಅನ್ಯಾಯ ಮಾಡಿ ಗೊತ್ತು? ಬೀದರ್ ಜಿಲ್ಲೆಯ ರೈತರು ನಮ್ಮ ಫ್ಯಾಕ್ಟ್ರಿಯನ್ನು ನಾನು ದೇವಲತ್ತ ತಿಳ್ಕೊಂಡ. ಬೀದರ್ ಭಾಗದ ಹುಮನಾಬಾದ್ ಆಗಿರ್ಬೋದು, ಅದೇನು
ಬಂದು ಬಿದ್ದಂತ ಆ ಫ್ಯಾಕ್ಟ್ರಿ ಸುತ್ತಮುತ್ತಲು ರೈತರು ಎಂತ ಕಾರ್ಖಾನೆ ಮಾಡೀನಿ, 850 ಕೋಟಿ ₹1 ತಿಂದಲ್ಲ, ₹1 ಎದ್ರಾಗೂ ಕಮಿಷನ್ ತಿಂದಲ್ಲ. ಬರೀ ನೋಡಕ್ ಬರೀ ನನ್ನ ಫ್ಯಾಕ್ಟ್ರಿ ನೋಡೋದ್ರೆ ಖುಷಿ ಆಗ್ತದೆ. ಅವ್ರು ಹೇಳ್ತಾರೆ ಕೆಲವು ಮಂದಿ, ಯಾರು ಪೊಲ್ಯೂಷನ್ ಕೊಡೋದು ಸರ್, ಇಂಥ ಫ್ಯಾಕ್ಟ್ರಿ ಯಾವೂ ಕಟ್ಟಿಲ್ಲ ಸರ್. ಇಲ್ಲಿ ಸಿಮೆಂಟ್ ಧೂಳಿನಿಂದ ಜನರಿಗೆ ಕ್ಯಾನ್ಸರ್ ಆಗ್ತದೆ. ಧೂಳ ಅಲ್ಲಿ ಕಂಡ್ರೆ ಆಫೀಸರ್ ಹೋಗುವುದಿಲ್ಲ. ಎಂತ ಬಲಿಸ್ ರಾಜಕೀಯ ಮಾಡಕ್ಕೆ ನಾಳೆ ನಮ್ಮ ಸರ್ಕಾರ ಬರ್ತೈತಲ್ಲ, ನೋಡೋಣ ನೀವು ಏನೇನು ನೋಟಿಸ್ ಕೊಡ್ತೀರಿ ನೋಡೋಣ. ನಿಮ್ಮದಕ್ಕೂ ಏನು ಆಗ್ತೀವಿ, ಯಾಕಂದ್ರೆ ಒಮ್ಮೆ ಪರ್ಸನಲ್ ನೀವು ತೊಗೊಂಡಿರಂದ್ರೆ ನಾವು ಪರ್ಸನಲ್ ತಗೋತೀವಿ. ನಮ್ಮಲ್ಲಿ ಗಂಡಸ್ತನ ಐತಿ, ಅಟ್ಟಿ ನಿಮ್ಮದು ಭಕ್ತಿ ಜನರ ಮ್ಯಾಗಿತ್ತಂದ್ರೆ ನಿಂದ್ರಿಸೋದು ತಗೋತ. ಅಲ್ಲಿ ರಾಜಶೇಖರ ಪಾಂಡೆ ಇದ್ರು ತಗೋದು ಭಕ್ತಿ, ಅವ್ರಿಗೆ ಕೊಡಲಾರ್ದೆ ನಿಮ್ಮ ಮದುವೆ ಬೇಕಾ? ನೀವು ನಿಂದಿರ್ಬೇಕಾಗಿತ್ತು, ತಾಕತ್ತು ನಾಳೆ ಬೇಕಾದ್ರೆ ಮಗನ ಬಾಕಿ ನಿಂದಿರ್ಬೇಕಾಗಿತ್ತು. ಅದನ್ನು ಬಿಟ್ಟು ಮಗನ ಟೆಸ್ಟಿಗೆ ಬಿಟ್ಟಾರ. ಎಲ್ಲ ಮಂತ್ರಿಗಳ ಮಕ್ಕಳು ಹಳೆಯಾಗೋರು ಟೆಸ್ಟಿಗೆ ಬಿಟ್ಟಾರ. ನೀವು ನಿಂದಿರ್ಬೇಕಪ್ಪ ಮಂತ್ರಿಗಳು. ಯಾರು ಸ್ವತಃ ಖರ್ಗೆ ನಿಂದಿರ್ಬೇಕಾಗಿತ್ತು. ನಂದು ಕೊನೆ ಚುನಾವಣೆ ಬರೀ ಮನೆ ಯಾಕೆ 100 ವರ್ಷ ಬದುಕ್ರಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ. ಏನಾರೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿಮ್ಮನ್ನ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಮಾಡ್ತಾರೆ ನಾವು ತಿಳ್ಕೊಂಡಿದ್ದೀವಿ. ನಿಮ್ಮನ್ನ ಮಾಡ್ತಾರಂದ್ರೆ ಮಮತಾ ಬ್ಯಾನರ್ಜಿ ಓದೋದು, ನಿತೀಶ್ ಕುಮಾರ್ ಓದೋದು. ಎಷ್ಟು ಅವರು ದಲಿತ ಪ್ರಧಾನಮಂತ್ರಿ ಘೋಷಣೆ ಮಾಡಾಕ್ತಾರೆ ವಿನಾತನ ಅಂದರೆ ಅವ್ರು ನಿಂದಿರ್ಸಿದ್ರು. ಅಲ್ಲಿ ಬೋಸ್ ಅಂತ ಹೇಳಿ ನಮ್ಮ ಎಚ್ ಸಿ ಮಾರಿಯಪ್ಪ ಅವ್ರು ನಿಂದಿರ್ಸಿದ್ರು. ಶ್ಯಾಮರು ಶಿವಶಂಕರಪ್ಪ ಶಶಿ ನಿಂತರು. ಶಿವಾನಂದ ಪಾಟೀಲ್ ಸಂಬಂಧ ಎಲ್ಲ ಸೂತ್ರೆ ಬಾಗಲಕೋಟೆ ಬಿಜಾಪುರ ಹುಟ್ಟಾಳ, ಬೀದರ್ನಾಗ ಬೀಗ್ತಾನ. ಇಲ್ಲಿ ಶಶಿ ನಾಳೆ MP ಆಗಿ ಬೀದರ್ಗೆ ಬರೋದ, ಬಿಜಾಪುರನಾಗಿರೋದ, ಬಾಗಲಕೋಟೆನಾಗಿರೋದ. ಅಲ್ಲಿ ಬೀದರ್ ನೋಡ್ಕೊಂಡು ನೋಡ್ರಿ ನಮ್ಮ ಶಶಿಯನ್ನು ಆರ್ಥಿಕವಾಗಿ ನಮಗೂ ಒಂದು ರಾಜಕೀಯ ಗೌರವ ಸಿಗಲಿ ಅವ್ರು ಹೇಳಕತ್ತಾರೆ. ಗಜಕೇಸರಿ ಈ ದೇಶದ ಪ್ರಧಾನಮಂತ್ರಿಗೆ ಗಜಕೇಸರಿ ಹೋಗೈತಿ. ಇಂಥ ಚಿಲ್ಲರ ಪಲ್ಲ ಕೇಸರಿ ಏನು ನಡೀತಿಲ್ಲ ಅಲ್ಲಿ. ಬಂಧುಗಳೇ, ನಾವೆಲ್ಲ ಬಿಟ್ಟು ಬಿಡೋಣ. ಇಲ್ಲಿ ತನಕ ಏನಾಗೈತೆ, ಕೂಬಾರ ವಿರುದ್ಧ ಅವ್ರ ಅಸಮಾಧಾನ, ಇವ್ರ ಅಸಮಾನ, ಅವ್ರ ಹಾಸ್ಪಿಟಲ್, ಇವ್ರ ಡೆಂಟಲ್ ಕಾಲೇಜ್ ಎಲ್ಲ ಹೋಗ್ತಾರೆ. ಕುಂಡ್ರಿ, ನೀವು ಮತದಾರ ಗಟ್ಟಿದ್ದಿರಲ್ಲ, ಓಟ್ ಹಾಕೋರು ನೀವು ಹೋಗಿರಿ. ನಾ ಮನೆ ಕೂತ್ರೆ ಆಯ್ತು, ನೀವು ಬಂದು ಓಟ್ ಹಾಕಿ 8 ಮಂದಿ ಮನೆ ಹಾಕಿ ಕೂತ್ರೆ 6 ಮಂದಿ ಮನೆ. ನಮ್ಮಲ್ಲಿ 3 ಕೋಟಿ ಕಳ್ಸಿದ್ರು, ನಮ್ಮವ್ರು ಕಳ್ಸಿದ್ರು, ಕಾಂಗ್ರೆಸ್ನವ್ರು ಕಳ್ಸಿದ್ರು. 14 खड़े होते थे। 3 करोड़ हमारा ईरानी भेज दिया और एक महान नेता का बेटा 3 करोड़ भेज दिया और जागीर 2 करोड़ भेज दिया। फिर भी मैं जीत गया। मैं ಹೇಳಿದೆ ನಮ್ಮ ಮಂದಿಗೆ 6 ತಿಂಗಳಿಂದ ಹೇಳಿದ್ದೆ 5 ಕರೋड़ ರೊಕ್ಕ ಕಳಿಸ್ತಾರ, ನಾನು ಎಲೆಕ್ಷನ್ ಖಡಬೇಕಾಗ್ತಾರೆ. ಯಾಕಂದ್ರೆ ಮತ್ತೆ ನಾಳೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಿ ಬುಲ್ಡೋಜರ್ ತಂದು ಬಿಟ್ಟಂದ್ರೆ ಹೆಂಗೆ ನಮ್ದೆಲ್ಲ ನಾ ಮುಖ್ಯಮಂತ್ರಿ ಆದ್ರೆ 1000 JCB ಖರೀದಿ ಮಾಡೇ ಬರ್ತೀನಿ. ದೇಶ ವಿರೋಧಿ ಅವರೇ ಏನೋ ಮಾತಾಡಿದ್ರು, ಅವ್ರ ಮನೆ ಡಮ್. ಪಾಕಿಸ್ತಾನ ಪರವಾಗಿ ಏನಾದ್ರು ಘೋಷಣೆ ಪಡ್ರಿ, ಬಾಯಿಗಳಿಂದ ಹಿಂದೊಂದು जन्नत में 72 हूरों हमारा सेवा करते हैं। काल वक्ता है, मैं वक्ता है, इनका नदी के लिए नाट बेचनागा नरेंद्र मोदी बात सुनो, सबका साथ, सबका साथ, सबका प्रयास। इवर नाट मक्तबर बरोबर उन्होंने JCB के साथ पाकिस्तान के खिलाफ, अगर कुछ भारत के खिलाफ में मुंह से कुछ निकले तो जन्नत को भेज देने वाले प्रधानमंत्री आने वाला है। ಹಾಗೆ ಇದ್ದಾಗ ನಾವೆಲ್ಲ ಹೇಳುವುದಿಲ್ಲ, ರೋಡ್ ಮಾಡ್ಯಾರ, ಅದು ಮಾಡ್ಯಾರ, ಇದು ಮಾಡ್ಯಾರ, ಜಗತ್ತಿನಾಗ ಕಾಶ್ಮೀರನಾಗ ನಿಂತಿಲ್ಲಿಗೆ ಏನು ಕಲ್ಲು ಹೋಗೋದೆಲ್ಲ ಸಿಗ್ತಾರಂತೆ. ಕಾಶ್ಮೀರ್ನಾಗ 500 ರೂಪಾಯಿ ಕೊಟ್ಟು ಕಲ್ಲು ಹೋಗ್ತಿಲ್ಲ.
ಅದರ ಶುಕ್ರವಾರ ದಿನ ಅಂತ ಗ್ಯಾರಂಟಿ ನಮ್ಮ ಪೊಲೀಸರಿಗೆ ಹೊಡಿದು ಮಿಲಿಟರಿಯವರಿಗೆ ಶಿರಚ್ಛೇದ ಮಾಡೋದು ಅಂತಾದ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿತ್ತು. ಇವತ್ತು ಭಾರತ ಸುರಕ್ಷಿತ ಇದೆ. ಎಷ್ಟಾಗಿದೆ ಟೈಮ್? ಭಾರತ ಸುರಕ್ಷಿತ ಇದೆ. ನೀವೆಲ್ಲ ಇವತ್ತು ಪ್ರಿಯಾಂಕಾ ಖರ್ಗೆ ಹೇಳಿದ್ರು ಒಂದು ಮೀಟಿಂಗ್, ನಾನು ಆಫೀಸರ್ ಮೀಟಿಂಗ್, ಯಾರು ಕೇಸರಿ ಶಾಲೆ ಹಾಕ್ತಿರ್ತಾರೆ ಒಂದು ರಸ್ತೆಯಲ್ಲಿ ಹೊಡಿಲಿಕ್ಕೆ. ಮೊನ್ನೆ ಯಾದಗಿರಿ ಒಳಗೆ ಒಬ್ಬ ದಲಿತ ಯುವಕನ ಕೊಲೆ, ರೊಟ್ಟಿ ಕೇಳಕ್ಕೆ ಹೋಗಿದ್ದ ದಲಿತ ಹುಡುಗ ಪಾಪ. ಅವನಿಗೆ ಅಪಮಾನ ಮಾಡಿ ಕಳಿಸಿದ್ರು. ಅವನು ಒಂದು ಎರಡು ಮಾತು ಹೇಳಿ ಬಂದು ಮನ್ಯಾಗ ಮಕ್ಕೊಂಡು 4-5 ಮಂದಿ ಫಯಾಜ್ ಅವನು 3-4 ಮಂದಿ ಕೂಡಿ ಹೋಗಿ ಅವನು ಹೊರಗೆ ತಂದು ದನಕ್ಕೆ ಹೊಡೆದ ನೋಡಿ ಒಂದು ಕೊಲೆ. ಸ್ನೇಹ ಹಿರೇಮಠ ಹುಬ್ಬಳ್ಳಿ ನಾವು ಹೋಗಿದ್ದೀವಿ ಅವ್ರ ಮನೆಗೆ. MCA ಪರೀಕ್ಷೆ ಮುಗಿಸಿ ಹೊರಗೆ ಬರ್ಲಾಕತ್ತೀವಿ. ತಾಯಿಗೆ ಫೋನ್ ಮಾಡಿದ್ರು, ಮಮ್ಮಿ ನನ್ನ ಪರೀಕ್ಷೆ ಮುಗಿದೈತಿ ಕರಿಯಕ್ಕೆ ಪಾಪ ತಾಯಿ ಬಂದು ಒಂದು 20 ಫೂಟ್ ಮ್ಯಾಗ ನಿಂತಾಳ. ಅಲ್ಲಿ ಅವನ ಮಗಳು ಅಕ್ಕಿ ಮಗಳು ಬರ್ಲಾಕತ್ತಾಳ. ಈ ಹೊಳೆ ಮಗ ಬಂದು 10 ಕಡೆ ಚಾಕುಲಿ ಹೊಡೆದ. ರಕ್ತ ಚಿಮ್ಕಿತ್ತು ತಾಯಿ ಮುಂದೆ. ಇಷ್ಟು ಬಹಿರಂಗವಾಗಿ ಅವ್ರು ಹೊಡೆಯುವಂಥ ಶಕ್ತಿ ಯಾಕೆ ಬಂದದ? ನೀವೆಲ್ಲ ಕಾಂಗ್ರೆಸ್ ಮಾಡಿದ್ರ ಪರಿಣಾಮ. ಬರೀ ಗ್ಯಾರಂಟಿ ಪುಕಟ್ ಅಕ್ಕಿ ಎಲ್ಲಿ ಕೊಟ್ಟರು? 10 kg ಅಕ್ಕಿ ಹೋದವ ಕಾಂಗ್ರೆಸ್ ಓಟ್ ಹಾಕ್ತಾರಲ್ಲ. 200 ಯೂನಿಟ್ ಉಚಿತ. ಟಾಟಾ ಸಾವನು ಉಚಿತ, SC ಮಾದೇವಪ್ಪನು ಉಚಿತ, ನನಗೂ ಉಚಿತ. ಶಂಭು ಜಾರಕಿ ಈಗ ಹೊಸ ಷರತ್ತಿನೊಂದಿಗೆ ಬದಲಾವಣೆ ಮಾಡಲಾಯಿತು. ಯಾರಪ್ಪ ಕೇಳಿ ಬದಲಾವಣೆ ಮಾಡಿ 50 ಯೂನಿಟ್ ಯಾರು ಎಷ್ಟು ಬಳಕೆಯನ್ನು ಮಾಡ್ಕೊತಾರೆ 10% ಉಚಿತ. 2.5 ರೂಪಾಯಿ ಯೂನಿಟ್ ಇದ್ದಿದ್ದು 7 ರೂಪಾಯಿ ಆಗೈತಿದ್ರಿ. ಕಮರ್ಷಿಯಲ್ ಎಟ್ಟಾಗಿದೆ. ಮೊದಲು ನಮ್ಮ BJP ಸರ್ಕಾರ 2.5 ಯೂನಿಟ್ ಖರ್ಚು ಮಾಡಿದ್ರೆ ಮುಂದೆ 3 ರೂಪಾಯಿ 4 ರೂಪಾಯಿ ಹಿಂಗೇನೋ ಇತ್ತು. ಈಗ 1 ಯೂನಿಟ್ ಹಿಡಿದು ಎಲ್ಲ 7 ಸಗಟ. ಅಲ್ಲಿಂದ ಹೆಣ್ಮಕ್ಕಳಿಗೆ ಉಚಿತ ಬಸ್ ಪಾಸ್, ಗಂಡಸರಿಗೆ ಡಬಲ್ ಟಿಕೆಟ್ ಆಗೈತಿಲ್ಲ. ಗಂಡಸರು ಕೊಡೋದು, ಹೆಣ್ಮಕ್ಳ ಕಡೆ ಪುಕಟ್ ಅನ್ನೋದು. ಮತ್ತು ಅಲ್ಲಿದಲ್ಲಿ ಆಯ್ತಲ್ಲ ಮೇಕಪ್. ಮುಂದೆ ಒಂದು ಬಾಂಡ್ ತಗೊಳಕ್ಕೆ ಹೋದ್ರೆ 10 ರೂಪಾಯಿ ಇತ್ತು. ಈಗ ಎಷ್ಟಾಗೈತಿ? 100 ರೂಪಾಯಿ ಆಗೈತಿ. 100 ರೂಪಾಯಿ ಬಾಂಡ್ ಎಷ್ಟಾಗೈತಿ? 500 ರೂಪಾಯಿ ಆಗೈತಿ. ಮರಳು ತಾರೀಕಂದ್ರೆ ಎಷ್ಟಿತ್ತು? ಈಗ ಎಷ್ಟೈತಿ? 25 ರೂಪಾಯಿ ಆಗೈತಿ. 2 ರೂಪಾಯಿ ಇತ್ತು, 10 ರೂಪಾಯಿ ಗುರುತಿಲ್ಲ ಅಂದ್ರೆ 5 ರೂಪಾಯಿದು 25 ರೂಪಾಯಿ. ಸತ್ತೂ ನಾವು ಟ್ಯಾಕ್ಸ್ ಹಾಕೋರು. ಪಾಪರು ಮನೆಯವರು ವಾಸ ಮಾಡ್ಕೊಳಕ್ಕ ಊಟರಿಗೂ ಅದಕ್ಕೂ 25. ನಮ್ಮ ಹೊಲದ ಊಟ ತಗೊಳಕ್ಕೆ ಹೋಗದ 35. ನಮ್ಮ ಪಾಪ ಮದ್ಯಪಾನ ಪ್ರಿಯರು ಅವ್ರಿಗಷ್ಟೇ ಆಗೈತಿ. ನಿಮ್ಗೇನು ಅಂದಾಜು ಐತಲ್ಲ, ನೀವು ಭಾಳ ಕಡಿಮೆ ಇದ್ದೀರಿ, ಅದಕ್ಕೆ ಗೊತ್ತಾಗಲಿಲ್ಲ. 20-25% ಏರ್ಸ್ಯಾರ. ದಿವಸ 50 ರೂಪಾಯಿ ಅವ್ರದ್ದು ಬಜೆಟ್ನಾಗ ಹೆಚ್ಚು ಮಾಡ್ಕೊಳ್ತಾರೆ. ತಿಂಗಳ 1500 ರೂಪಾಯಿ ಹೋಯ್ತು. 2,000 ರೂಪಾಯಿ ಹೆಣ್ಮಕ್ಳು ಕೊಟ್ಟರು, 1500 ಇಷ್ಟಾಯ್ತು. ಮುಂದೊಂದು ಕರೆಂಟ್ನಾಗ ಹೋಯ್ತು, ಅದ್ರಾಗ ಹೋಯ್ತು, ಎಲ್ಲ ಪುಕಟ್ಟೇನು. 5 ಕಿಲೋ 10 ಕಿಲೋ ಅವರೇ ಕೊಡ್ತೀನಿ ಅಂತಿದ್ರಲ್ಲ. 5 ಕಿಲೋ ಬಿಟ್ಟು 10 ಕಿಲೋ ಕೊಡ್ಬೇಕು. ಹೆಂಗೆ ನಾವು 5 ಕಿಲೋ ಜೋಡಿಸಿ 5 ಕಿಲೋ ಕೊಡ್ಬೇಕು. 15 ಕಿಲೋ ಬರ್ಬೇಕಾಗಿತ್ತು ನಮ್ಮ ಕುಟುಂಬಕ್ಕೆ. ಈಗ ಹೇಳ್ತಾರ ಅದು ಕೇಂದ್ರ ಸರ್ಕಾರದ ಸೇರಿ 10 ಕಿಲೋ ತೆಗಿದ್ದೀವಿ. ಇದರಾಗ ಏನರೇ ಐತ ಹಿಂಗ ಅಕ್ಕನ ಮನೆಗೆ ಹೋಗುವಾಗ, ಕಾಕನ ಮನೆಗೆ ಹೋಗುವಾಗ, ಅವನ ಮನೆಗೆ ಹೋಗುವಾಗ ಅವ ಬಂಡಿ ಸಿಯಾಜೇಲ್ ಕಂಪ್ನಿ ಏನು ಹೇಳ್ತೀನಿ ನಮಗೆ. ಮದ್ಯಪಾನದ ಪ್ರಿಯಕರ ಸಂಘ ಅಂತ ಹೇಳಿ ಒಂದು ಸುವರ್ಣಸೌಧ ನಮ್ಮ ಬೆಳಗಾವಿ ನಮ್ಮ ಅಧಿವೇಶನ ನಡೆದಾಗ ಉಗ್ರ ಹೋರಾಟ ನಡೆಸಿದ್ರು.
ಉಗ್ರ ಅಂದ್ರೆ ಅದು ಕೂಡ ಉಗ್ರ ಹೆಂಗೆ ಹೋರಾಟ ಮಾಡ್ತಾರೆ ನೀವು ಕೇಳ್ತೀವಿ. ಮುಂಜಾನೆ 6 ಒಂದು ಪೆಗ್ ಒಂದು ಪಾತ್ರ ಹಾಕಿ ಬಂದ್ಕೊತಾರೆ. ಹೋದ ನಮ್ಮ ಸಂತೋಷ್ ಲಾಡ್ ಅವರು ಮಂತ್ರಿಗಳು, ಕಾರ್ಮಿಕ ಸಚಿವರು, ನಾವು ಇನ್ನಿಂತ ಆ ಬೇಡಿಕೆಗಳು ಎಲ್ಲ ಈಡೇರಬೇಕು ಮತ್ತೆ ಉಗ್ರ ಹೋರಾಟ ಮಾಡ್ತೀವಿ. ಆಯ್ತು, ಮನೆ ಕೊಟ್ಟು ನಂಬರ್ 1 ರಾಜ್ಯದಲ್ಲಿ 32-35 ಸಾವಿರ ಕೋಟಿ ರೂಪಾಯಿ ಎಕ್ಸೈಸ್ಗಳನ್ನು ಕರ ತುಂಬುವಂಥವ್ರು ನಾವು. ನಮಗೆ ಸಮಾಜದಲ್ಲಿ ಗೌರವ ಸಿಗಬೇಕು. ಬಾರ್ಗಳಿಗೆ ಹೋದಾಗ ಬಾರ್ ವೇಟರ್ಗಳು ನಮಗೆ ರೆಸ್ಪೆಕ್ಟೆಡ್ ಸರ್ ಏನು ಬೇಕಾಗಿದೆ ಅಂತ ಕೇಳಬೇಕು. 3, ನಾವು ಬಾರಿಗೆ ಹೋದಾಗ ಪಾಪಡ್ ಸೀಜ ಈ ಥರ ಎಲ್ಲ ಫ್ರೀಯಾಗಿ ಕೊಡಬೇಕು. ಒಂದು ವೇಳೆ ದಾರು ಕುಡಿದು ನಮ್ಗೆ ಹೆಚ್ಚಾದರೆ ಗಟರ್ನಲ್ಲಿ ಬಿಟ್ಟರೆ ರಸ್ತೆಯಲ್ಲಿ ಬಿಟ್ಟರೆ ನಮ್ಮ ನೆಬಿಸಿ ಜಾಕ